ನಿಮ್ಮದೇ ಸರ್ಕಾರದ ನೆಲಮಂಗಲ ಶಾಸಕರು ಬೇಡ ಅಂದಿದ್ದ ನೀರನ್ನ ಚಿಕ್ಕಬಳ್ಳಾಪುರಕ್ಕೆ ಪಾಪ ಪ್ರದೀಪ್ ಈಶ್ವರ್ಗೆ ಏನು ಗೊತ್ತಾಗಲ್ಲ ಅಂತನೋ ಏನೋ ಇರಬೇಕು, ಮೋಸ್ಟ್ ಇಲ್ಲಿ ಬಿಡೋ ಅಂತ ಕೆಲಸ ಮಾಡ್ತಿದ್ದಾರೆ ಏನೋ ಗೊತ್ತಿಲ್ಲ ನನಗೆ. ಇದಕ್ಕೆ ನಾವು ವಿರೋಧ ಮಾಡ್ತೀವಿ. ಇಷ್ಟು ದಿವಸ ನಾವು ನಮ್ಮ ಶಾಸಕರ ಮೇಲೆ ಡಿಪೆಂಡ್ ಆಗಿದ್ದು ನಿಜ, ಮುಂದೇನೂ ಸಹ ಡಿಪೆಂಡ್ ಆಗಿರ್ತೀವಿ ಅವ್ರಿಗೆ ಸರಿಯಾಗಿ ಕೆಲಸ ಮಾಡಿದ್ರೆ. ನಮಗೆ ಬೇಕಿರೋದು ಕೆಲಸ ಅಷ್ಟೇ. ನೀವಾದರೂ ಮಾಡಿ, ಯಾರ ಹತ್ರ ಆದರೂ ಮಾಡಿಸಿ, ನಮಗೆ ಬೇಕಿಲ್ಲ. ಮಾಡಿಲ್ಲ ಅಂತಂದರೆ ಮಾತ್ರ ನಿಮ್ಮ ಗ್ರಹಚಾರ ಕೆಡ್ತು. ದಯವಿಟ್ಟು ಇದನ್ನು ಗಮನಿಸಬೇಕು. ನನ್ನ ಶಾಸಕರಿಗೆ, ನೇರವಾಗಿ ನನ್ನ ಶಾಸಕರಿಗೆ, ನನ್ನ ಚಿಕ್ಕಬಳ್ಳಾಪುರ ಮತ್ತು ಮಂಚೇನಹಳ್ಳಿ ತಾಲೂಕಿನ ಎಲ್ಲ ಜನತೆಯ ಪರವಾಗಿ ಈ ಮುಖಾಂತರ ಕಾಲಿಗೆ ಮುಟ್ಟು ನಮಸ್ಕಾರ ಮಾಡಿ ಕೇಳ್ಕೊತಾ ಇದ್ದೀನಿ. ನಮಗೆ ದಯವಿಟ್ಟು ನೀರನ್ನು ಕೊಡುವಂತಹ ಕೆಲಸನ ತಾವು ಮಾಡಬೇಕು. ಶುದ್ಧೀಕರಿಸಿದ ನೀರಂತ ಕೊಡುವಂಥ ಕೆಲಸ ಮಾಡಬೇಕು ಅಂತ ಈ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ನಮಗೆ ನೀರನ್ನು ಕೊಡಿ ಅಂತ ಹೇಳ್ತಾ ಇದ್ದೀನಿ. ಏನಾದರೂ ಆಗಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಇಡೀ ಚಿಕ್ಕಬಳ್ಳಾಪುರವನ್ನು ಬಂದ್ ಮಾಡ್ತೀವಿ. ಇದಕ್ಕೆ ನೀವೇ ಕಾರಣ ಆಗ್ತೀರಾ. ನಿಮ್ಮ ಮನೆಗೆ, ಚಿಕ್ಕಬಳ್ಳಾಪುರದ ಮನೆಗೂ ಇರ್ಬೋದು, ಬೆಂಗಳೂರಿನ ಮನೆಗೂ ಇರ್ಬೋದು, ನಿಮ್ಮ ಮನೆಗೆ ನಾವು ಮುತ್ತಿಗೆ ಹಾಕುವಂಥ ಕೆಲಸವನ್ನು ಆವತ್ತೂ ಹೇಳಿದ್ದೀನಿ, ಇವತ್ತು ಹೇಳ್ತಿದ್ದೀವಿ. ನಾವೊಬ್ಬರಲ್ಲ, ಇಲ್ಲಿ ಕೂತಿರೋರು ಮಾತ್ರ ಅಲ್ಲ. ಇವತ್ತೇನು ನಾನು ನಿಮ್ಮ ಮಾತಾಡ್ತಾ ಇದ್ದೀನಿ, ನಾನು ಎಷ್ಟೋ ಸಂಘಟನೆಗಳ ಮುಖ. ಇವತ್ತು ಬರೀ BJP ಪಕ್ಷದ ಪರವಾಗಿ ಮಾತ್ರ ಮಾತಾಡ್ತಿಲ್ಲ. ಎಲ್ಲ ಸಂಘಟನೆಗಳ, ಎಲ್ಲ ಪ್ರಬುದ್ಧ ಜನತೆಯ ಎಲ್ಲರನ್ನೂ ಮಾತಾಡ್ಕೊಂಡ್ಬಂದಿದ್ದೀನಿ. ಡಾಕ್ಟರ್ಸ್ ಮಾತಾಡಿದ್ದೀನಿ, ಅಡ್ವೊಕೇಟ್ಸ್ ಮಾತಾಡಿದ್ದೀನಿ, ರಿಟೈರ್ಡ್ ಜಡ್ಜ್ಗಳನ್ನ ಮಾತಾಡಿದ್ದೀನಿ. ಎಲ್ಲರೂ ನಮ್ಮ ಜೊತೆ ಇರ್ತೀವಿ. ಇನ್ನೂ ಸುಮ್ಮನೆ ಕೂತ್ಕೊಂಡ್ರೆ ಇದು ನಾವು ಚಿಕ್ಕಬಳ್ಳಾಪುರಕ್ಕೆ ಮಾಡೋ ಅನ್ಯಾಯ ಅಂತ ಹೇಳಿದ್ದಾರೆ. ದೊಡ್ಡ ದೊಡ್ಡ ಸರ್ಕಾರಿ ಹುದ್ದೆಯಲ್ಲಿರೋರು ಹೇಳಿದ್ದಾರೆ, ನಿಮ್ಮ ಜೊತೆ ನಾವಿದ್ದೀವಿ, ನಾವು ಹೊರಗಡೆ ಬರಲಿಕ್ಕಾಗಲ್ಲ, ನಿಮ್ಮ ಜೊತೆ ನಾವಿದ್ದೀವಿ, ಯಾವುದೇ ಕಾರಣಕ್ಕೂ ಬಿಡಬೇಡಿ, ಚಿಕ್ಕಬಳ್ಳಾಪುರಕ್ಕೆ ಇನ್ನು ಅನ್ಯಾಯ ಆಗಕ್ಕೆ ಬಿಡಬೇಡಿ, ಮುಂದಿನ ದಿನಗಳಲ್ಲಿ ನಮ್ಮ ಪೀಳಿಗೆ ನಶಿಸಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ದಯವಿಟ್ಟು ಶಾಸಕರೇ ನೀವು ಕೆಲಸ ಮಾಡಬೇಕು. ಏನಾದರೂ ಆಗಿಲ್ಲ ಅಂತಂದರೆ ಎಲ್ಲಿ ನೀವು ನೀರು ಬಿಡ್ತಾ ಇದ್ದೀರೋ ಅದೇ ನೀರಲ್ಲಿ ನಾವು ಹೋಗಿ ನಿಂತ್ಕೊತೀವಿ, ನಿಮ್ಗೆ ಅವಮಾನ ಮಾಡ್ತೀವಿ, ಇಡೀ ರಾಜ್ಯದ ಗಮನವನ್ನು ನಾವು ಸೆಳಿತೀವಿ. ಆ ನೀರಲ್ಲಿ ಹೋಗಿ ನಿಂತ್ಕೊಳ್ಳೋ ಅಂತ ಕೆಲಸ ಮಾಡ್ತೀವಿ, ಆ ವಿಷಪೂರಿತ ನೀರಲ್ಲಿ. ಇದಕ್ಕೆ ತಾವು ಎಲ್ಲದಕ್ಕೂ ರೆಡಿಯಾಗಿರ್ಬೇಕಾಗ್ತದೆ. ಅದೇ ರೀತಿ ಏನು ಇಂದಿನ ಬಾರಿ ನಮ್ಮ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಏನು ಇಲ್ಲಿಂದ ಬೆಂಗಳೂರಿನ ವಿಧಾನಸೌಧದವರು ಸರ್ಕಾರದ ವಿರುದ್ಧ ತಿರುಗಿ ಬೀಳಬೇಕು. ನಮ್ಮ ಹಕ್ಕುಗಳನ್ನು ನಾವು ಕೇಳಿ ಕೇಳಿ ಸಾಕಾಯಿತು. ಕಿತ್ಕೊಳ್ಳೋ ಅಂತಹ ಕೆಲಸವನ್ನು ಈಗಲೂ ನಾವು ಮಾಡಿಲ್ಲ ಅಂತಂದರೆ ನಾವು ನಿಜಕ್ಕೂ ಚಿಕ್ಕಬಳ್ಳಾಪುರದಕ್ಕೆ ನಾವು ಅವಮಾನ. ಚಿಕ್ಕಬಳ್ಳಾಪುರ ಅಂದರೆ ಪ್ರಬುದ್ಧತೆ, ಚಿಕ್ಕಬಳ್ಳಾಪುರ ಅಂದರೆ ವಿಶ್ವೇಶ್ವರಯ್ಯನವರು, ಚಿಕ್ಕಬಳ್ಳಾಪುರ ಅಂದರೆ KB ಪಿಳ್ಳಪ್ಪನವರು, ಚಿಕ್ಕಬಳ್ಳಾಪುರ ಅಂದರೆ CV ವೆಂಕಟರಾಮಯ್ಯನವರು, CV ವೆಂಕಟರಾಯಪ್ಪನವರು, ರೇಣುಕಾ ರಾಜೇಂದ್ರರವರು, ಮುನಿಯಪ್ಪರವರು, ಇವರೆಲ್ಲ ನಮಗೆ SY ಮರಿಯಪ್ಪನವರು, ಇವರೆಲ್ಲ ನಮ್ಮ ನಾಡನ್ನು ಮುನ್ನಡೆಸಿದಂಥವ್ರು. ಅವರಿಗೆಲ್ಲ ಮಾಡುವಂಥ ಅವಮಾನ ಇದು. ನಾವು ಏನಾದರೂ ನಾವು ನಮ್ಮ ಹಕ್ಕುಗಳನ್ನು ಕೇಳಿಲ್ಲ ಅಂತಂದರೆ ಹಕ್ಕುಗಳನ್ನು ಕಿತ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಜನತೆಯಲ್ಲೂ ಸಹ ಮನವಿ ಮಾಡ್ತಾ ಇದ್ದೀನಿ. ಶಾಸಕರೇ, ನಮ್ಮ ಜನತೆ ನಿಮ್ಮ ವಿರುದ್ಧ ತಿರುಗಿ ಬೀಳಕ್ಕೆ ಮೊದಲು, ತಮ್ಮ ಸರ್ಕಾರದ ವಿರುದ್ಧ ತಿರುಗಿ ಬೀಳಕ್ಕೆ ಮೊದಲು ತಾವು ಎಚ್ಚೆತ್ತುಕೊಳ್ಬೇಕು. ಈ ಬಾರಿಯ 6ನೇ ತಾರೀಕಿನ ಬಜೆಟಲ್ಲಿ ನಮಗೆ ನೀರನ್ನು, ಶುದ್ಧವಾದ ನೀರನ್ನು ಕೊಡುವಂತಹ ಕೆಲಸ ತಾವು ಮಾಡಬೇಕು. ಎಸ್ಆಕ್ವಾಟೆಕ್ RO ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.